ನಾನು ಆ ಕಿಟಕಿನ ಓಪನ್ ಮಾಡ್ಬೋದಾ? ಈಗ ಟೈಮ್ ಎಷ್ಟಾಗಿದೆ? ನಿಮಗೆ ಕುಡಿಲಿಕ್ಕೆ ಏನಾದರೂ ಬೇಕಾ? ನೀವು ಏನು ತಿನ್ನಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ATM ಇದೆಯಾ? ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಗಳಿವೆ? ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತಾ? ನೀವು ಎಲ್ಲಿದ್ದಿರಿ? ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇರ್ತೇವೆ, ಅಥವಾ ನಮಗೆ ಯಾರಾದರೂ ಇಂತಹ ಪ್ರಶ್ನೆಗಳನ್ನು ಕೇಳಿದರೆ ಆನ್ಸರ್ ಮಾಡ್ತಾ ಇರ್ತೇವೆ. ಇಂತಹ ಪ್ರಶ್ನೆಗಳನ್ನು ಇಂಗ್ಲೀಷ್ನಲ್ಲಿ ಕೇಳೋದು ಹೇಗೆ, ಹಾಗೆಯೇ ಇವುಗಳಿಗೆ ಆನ್ಸರನ್ನು ಕೂಡ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಹಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಟುಡೇ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಆ್ಯಂಡ್ ಪ್ರಾಕ್ಟೀಸ್ 15 ಕಾಮನ್ ಆ್ಯಂಡ್ ಯೂಸ್ಫುಲ್ ಸ್ಪೋಕನ್ ಇಂಗ್ಲೀಷ್ ಕ್ವಶನ್ಸ್ ವಿತ್ ದ ಆನ್ಸರ್ಸ್. ನೀವು ಇಂಗ್ಲೀಷನ್ನು ಬೇಗನೆ ಕಲಿತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಬೆಸ್ಟ್ ಸ್ಟೆಪ್ ಏನು ಗೊತ್ತಾ? ಮಾತಾಡ್ತಾ ಹೋಗೋದು. ನಾವು ಇಂಗ್ಲೀಷನ್ನು ಜಾಸ್ತಿ ಮಾತಾಡ್ತಾನೆ ಇಂಗ್ಲೀಷನ್ನು ಕಲೀಲಿಕ್ಕೆ ಸಾಧ್ಯ. ಎಲ್ಲವೂ ಕಲಿತು ಮಾತಾಡೋದಲ್ಲ, ಕಲಿತಾನೆ ಮಾತಾಡೋದು, ಮಾತಾಡ್ತಾನೆ ಕಲಿಯೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸ್ಪೀಕಿಂಗ್. ನಾವು ಜಾಸ್ತಿ ಮಾತಾಡಬೇಕು ಅಂತಂದರೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ಅಂತಹ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಾ ಇದ್ದೇವೆ. ಇಂತಹ ಸಾಮಾನ್ಯವಾಗಿ ಕೇಳ್ತಕ್ಕಂತಹ ಸಂಭಾಷಣೆಗೆ ಉಪಯುಕ್ತವಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಹಾಗೂ ಅವುಗಳಿಗೆ ಉತ್ತರಕ್ಕೆ ಸಂಬಂಧಿಸಿದ ಸೀರೀಸ್ಗಳಿಗಾಗಿ ಈ ಐಕಾನನ್ನು ಕ್ಲಿಕ್ ಮಾಡಿ, ಅಥವಾ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹೀಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನೇರವಾಗಿ ನಿಮಗೆ ಸಿಗ್ತವೆ. ಲೆಟ್ ಸ್ಟಾರ್ಟ್. ನಾವು ಕೇಳ್ತಾ ಇರ್ತೇವೆ, ನಾನು ಆ ಕಿಟಕಿಯನ್ನು ತೆಗಿಲ್ಲ ಅಥವಾ ಈ ಡೋರನ್ನು ತೆಗಿಲ್ಲ ಅಂಥೇಳಿ. ನಾನು ಕಿಟಕಿಯನ್ನು ತೆಗಿಲ್ಲ ಅಂತ ಇಂಗ್ಲೀಷನ್ನು ಕೇಳಬೇಕು ಅಂತಂದರೆ ಮೇ ಐ ಓಪನ್ ದ ವಿಂಡೋ, ಮೇ ಐ ಓಪನ್ ದ ವಿಂಡೋ. ತೆಗಿರಿ, ಖಂಡಿತವಾಗಿ ತೆಗಿಬಹುದು ಅಂತೇಳಿ ಹೇಳಬೇಕು ಅಂತಂದರೆ ಸರ್ಟನ್ಲಿ, ಖಂಡಿತವಾಗಿಯೂ ಅಂಥೇಳಿ ಉತ್ತರ ಕೊಡ್ಬೋದು. ಅಥವಾ ತೆಗಿಬೇಡಿ, ದಯವಿಟ್ಟು ತೆಗಿಬೇಡಿ ಅಂತ ಹೇಳಬೇಕಂದ್ರೆ ನೋ ಪ್ಲೀಸ್ ಡೋಂಟ್ ಓಪನ್ ದ ವಿಂಡೋ, ಪ್ಲೀಸ್ ಡೋಂಟ್ ಓಪನ್ ದ ವಿಂಡೋ. ನಿಮಗೆ ಟೆನ್ನಿಸ್ ಆಡಲಿಕ್ಕೆ ಬರುತ್ತಾ? ಅಂದರೆ ನೀವು ಟೆನ್ನಿಸ್ ಆಡಬಲ್ಲಿರಾ ಇಂಗ್ಲೀಷ್ನಲ್ಲಿ ಕೇಳಬೇಕು ಅಂತಂದರೆ ಕ್ಯಾನ್ ಯು ಪ್ಲೇ ಟೆನ್ನಿಸ್? ಆನ್ಸರ್ ಆಗಿ ನೋ ಐ ಪ್ಲೇ ಕ್ರಿಕೆಟ್. ಇಲ್ಲ, ನಾನು ಕ್ರಿಕೆಟ್ ಆಡ್ತೇನೆ. ನಿಮಗೆ ಕ್ರಿಕೆಟ್ ಆಡಲಿಕ್ಕೆ ಬರುತ್ತಾ ಅಂತ ಕೇಳಬೇಕಂತಂದರೆ ಕ್ಯಾನ್ ಯು ಪ್ಲೇ ಕ್ರಿಕೆಟ್, ಕ್ಯಾನ್ ಯು ಪ್ಲೇ ಕಬಡ್ಡಿ, ಈ ಥರ ನಾವು ಕೇಳಬಹುದು. ನೆಕ್ಸ್ಟ್, ನಿಮಗೆ ಕುಡಿಲಿಕ್ಕೆ ಏನಾದರೂ ಬೇಕಾ? ನಾವು ಕೇಳ್ತಾ ಇರ್ತೀವಲ್ಲ ಸಾಮಾನ್ಯವಾಗಿ ಮನೆಗೆ ಬಂದವ್ರಿಗೆ, ನಿಮಗೆ ಕುಡಿಲಿಕ್ಕೆ ಏನಾದರೂ ಬೇಕಾ? ಡೂ ಯು ವಾಂಟ್ ಸಮಥಿಂಗ್ ಟು ಡ್ರಿಂಕ್? ಡೂ ಯು ವಾಂಟ್ ಸಮಥಿಂಗ್ ಟು ಡ್ರಿಂಕ್? ಥ್ಯಾಂಕ್ ಯು, ಕುಡ್ ಐ ಹ್ಯಾವ್ ಮ್ಯಾಂಗೋ ಜ್ಯೂಸ್? ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ಮ್ಯಾಂಗೋ ಜ್ಯೂಸ್ ಸಿಗುತ್ತಾ? ಕುಡ್ ಐ ಹ್ಯಾವ್ ಮ್ಯಾಂಗೋ ಜ್ಯೂಸ್? ಅಥವಾ ನಿಮ್ಗೇನು ಬೇಕೋ ಅಲ್ಲಿ ಮ್ಯಾಂಗೋ ಜ್ಯೂಸ್ ಬದಲು ಆ ಒಂದು ಡ್ರಿಂಕನ್ನು ಹೇಳ್ಬೋದು. ನೆಕ್ಸ್ಟ್, ಈಗ ಟೈಮ್ ಎಷ್ಟಾಗಿದೆ ಕೇಳ್ತಾ ಇರ್ತೀವಲ್ಲ ಸಾಮಾನ್ಯವಾಗಿ, ಟೈಮ್ ಎಷ್ಟಾಗಿದೆ ಅಂತೇಳಿ. ವಾಟ್ ಟೈಮ್ ಈಸ್ ಇಟ್? ವಾಟ್ ಟೈಮ್ ಈಸ್ ಇಟ್? ಈಗ ಸಮಯ ಇಟ್ ಈಸ್ 6 o'clock. ಇಟ್ ಈಸ್ 6 o'clock. ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಗಳಿದ್ದಾವೆ? ಸಾಮಾನ್ಯವಾಗಿ ಈ ಥರ ನಮ್ಮನ್ನೇನಾದರೂ ಕೇಳ್ತಾ ಇರ್ತಾರೆ, ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಗಳಿದ್ದಾವೆ? ಹೌ ಮೆನಿ ರೂಮ್ಸ್ ಆರ್ ದೇರ್ ಇನ್ ಯುವರ್ ಹೌಸ್? ಹೌ ಮೆನಿ ರೂಮ್ಸ್ ಆರ್ ದೇರ್ ಇನ್ ಯುವರ್ ಹೌಸ್? ವಿ ಹ್ಯಾವ್ 4 ರೂಮ್ಸ್. ನಾವು 4 ರೂಮ್ಗಳನ್ನು ಹೊಂದಿದ್ದೇವೆ. ವಿ ಹ್ಯಾವ್ 4 ರೂಮ್ಸ್. ಇಲ್ಲಿ ಪಕ್ಕದಲ್ಲಿ ಏನಾದರೂ ATM ಇದೆನಾ? ನಾವು ಹೊಸಬರನ್ನು ಕೇಳ್ತಾ ಇರ್ತೀವಿ, ಬೇರೆಯವ್ರಿಗೆ ಹೋದಾಗ ಇಲ್ಲಿ ಏನಾದರೂ ATMs ಇದ್ದಾವ ಅಂಥೇಳಿ. ಈಸ್ ದೇರ್ ಎನಿ ATM ನಿಯರ್ ಹಿಯರ್? ಈಸ್ ದೇರ್ ಎನಿ ATMs ನಿಯರ್ ಹಿಯರ್? ಅಂದರೆ ಹತ್ತಿರದಲ್ಲಿ ಏನಾದರೂ ATM ಇದಾವ? ಅದಕ್ಕೆ ಆನ್ಸರ್ ಆಗಿ ಎಸ್, ಇಟ್ ಈಸ್ ನೆಕ್ಸ್ಟ್ ಟು ದ ಪೋಸ್ಟ್ ಆಫೀಸ್. ಇದೇ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ. ಎಸ್, ಇಟ್ ಈಸ್ ನೆಕ್ಸ್ಟ್ ಟು ದ ಪೋಸ್ಟ್ ಆಫೀಸ್. ನಾವು ಏನಾದರೂ ಬಟ್ಟೆಗಳನ್ನು ಪರ್ಚೇಸ್ ಮಾಡಿದಾಗ ಇದನ್ನು ನಾವು ಹಾಕ್ಕೊಂಡು ಟ್ರಯಲ್ ಮಾಡ್ಬೋದಾ ಅಂತ ಕೇಳ್ತಿರ್ತೀವಿ. ಅಂದರೆ ನಾನು ಹಾಕ್ಕೊಂಡು ನೋಡ್ಬೋದಾ ಅಂತ ಕೇಳ್ತಾ ಇರ್ತೀವಿ. ಇಂಗ್ಲೀಷ್ನಾಗ ಕೇಳಬೇಕು ಅಂತಂದರೆ ಕೆನ್ ಐ ಟ್ರೈ ಇಟ್ ಆನ್? ಕೆನ್ ಐ ಟ್ರೈ ಇಟ್ ಆನ್? ಆನ್ಸರ್ ಶ್ಯೂರ್, ದ ಟ್ರಯಲ್ ರೂಮ್ಸ್ ಆರ್ ಓವರ್ ದೇರ್. ಶ್ಯೂರ್, ದ ಟ್ರಯಲ್ ರೂಮ್ಸ್ ಆರ್ ಓವರ್ ದೇರ್. ಅಂದರೆ ನೀವು ಖಂಡಿತವಾಗಿ ಅದನ್ನ ಟ್ರಯಲ್ ಮಾಡ್ಬೋದು. ಟ್ರಯಲ್ ರೂಮ್ಸ್ ಅಲ್ಲಿದ್ದಾವೆ. ನಾನು ನಿಮಗೆ ಸಹಾಯ ಮಾಡ್ಬೋದಾ? ನಾನು ನಿಮಗೆ ಸಹಾಯ ಮಾಡ್ಬೋದಾ? ಮೇ ಐ ಹೆಲ್ಪ್ ಯು? ಮೇ ಐ ಹೆಲ್ಪ್ ಯು? ನಥಿಂಗ್, ಐ ಆಮ್ ಜಸ್ಟ್ ಲುಕಿಂಗ್ ಅರೌಂಡ್. ಏನೂ ಇಲ್ಲ, ನಾನು ಸುಮ್ಮನೆ ಸುತ್ತಮುತ್ತ ನೋಡ್ತಾ ಇದ್ದೆ. ನಥಿಂಗ್, ಜಸ್ಟ್ ಐ ಆಮ್ ಲುಕಿಂಗ್ ಅರೌಂಡ್. ನೀವು ಹಾಲಿಡೇಸ್ನಲ್ಲಿ ಏನು ಮಾಡ್ತೀರಾ? ಅಂದರೆ ರಜಾ ದಿನಗಳಲ್ಲಿ ನಿಮ್ಮ ಆ ಸಮಯವನ್ನು ಯಾವ ಥರ ಕಳೀತೀರಾ?
What do you do on holidays? What do you do on holidays? I like to watch movies, reading and listening to music. ನಾನು ನನ್ನ ಹಾಲಿಡೇಸಲ್ಲಿ ಅಂದರೆ ನನ್ನ ರಜಾ ದಿನಗಳಲ್ಲಿ ಮುಖ್ಯವಾಗಿ ನಾನು ಸಿನಿಮಾಗಳನ್ನು ನೋಡಲಿಕ್ಕೆ ಇಷ್ಟಪಡ್ತೇನೆ, ಓದ್ತೇನೆ, ಹಾಗೆಯೇ ಲಿಸನಿಂಗ್ ಟು ಮ್ಯೂಸಿಕನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಐ ಲೈಕ್ ಟು ಡೂ ಆಲ್ ದೀಸ್ ಥಿಂಗ್ಸ್. ನಿಮಗೆ ತಿನ್ನಲಿಕ್ಕೆ ಏನು ಬೇಕು, ನೀವು ತಿನ್ನಲಿಕ್ಕೆ ಏನು ಇಷ್ಟಪಡ್ತೀರಾ ಅಂತೇಳಿ ಕೇಳ್ತಾ ಇರ್ತೀವಲ್ಲ. ಇಂಗ್ಲೀಷಲ್ಲಿ ಕೇಳಬೇಕು ಅಂತಂದರೆ ವಾಟ್ ವುಡ್ ಯು ಲೈಕ್ ಟು ಈಟ್? ವಾಟ್ ವುಡ್ ಯು ಲೈಕ್ ಟು ಈಟ್? ವಿ ಲೈಕ್ ಟು ಈಟ್ ಸ್ವೀಟ್ಸ್. ವಿ ಲೈಕ್ ಟು ಈಟ್ ಸ್ವೀಟ್ಸ್. ನಾವು ಸಿಹಿಯನ್ನು ತಿನ್ನಲಿಕ್ಕೆ ಇಷ್ಟಪಡ್ತೇವೆ. ನೀವು ಎಲ್ಲಿದ್ರಿ? ಸಾಮಾನ್ಯವಾಗಿ ಬೇರೆಯವರು ನಮಗೆ ಕಾಣದೇ ಇದ್ದಾಗ ನೀವು ಎಲ್ಲಿದ್ರಿ, ನಿನ್ನೆ ನಾನು ಬಂದಿದ್ದೆ, ನೀವು ಎಲ್ಲಿದ್ರಿ ಅಂತ ಕೇಳ್ತಾ ಇರ್ತೀವಲ್ಲ. ವೇರ್ ವರ್ ಯು? ನೀವು ಎಲ್ಲಿದ್ರಿ? ವೇರ್ ವರ್ ಯು? ಐ ವಾಸ್ ಇನ್ ದ ಆಫೀಸ್. ನಾನು ಆಫೀಸ್ನಲ್ಲಿ ಇದ್ದೆ. ಐ ವಾಸ್ ಇನ್ ದ ಆಫೀಸ್. ನೀವು ಶಾಲೆಗೆ ಅಥವಾ ಕೆಲಸಕ್ಕೆ ಹೋಗ್ತಾ ಇರ್ತೀರಲ್ಲ, ಯಾವ ಥರ ಹೋಗ್ತೀರಿ? ಹೌ ಡು ಯು ಗೋ ಟು ಯುವರ್ ಸ್ಕೂಲ್? ಹೌ ಡು ಯು ಗೋ ಟು ಯುವರ್ ವರ್ಕ್? ಹೌ ಡು ಯು ಗೋ ಟು ಯುವರ್ ಕಾಲೇಜ್? ಆನ್ಸರ್ ಆಗಿ ಐ ಗೋ ಟು ಸ್ಕೂಲ್ ಬೈ ಬಸ್. ಐ ಗೋ ಟು ಸ್ಕೂಲ್ ಬೈ ಬಸ್. ನಾನು ಬಸ್ನಲ್ಲಿ ಶಾಲೆಗೆ ಹೋಗ್ತೇನೆ. ನಡ್ಕೊಂಡು ಹೋಗ್ತೇನೆ ಅಂತ ಹೇಳ್ಬೇಕಂದ್ರೆ ಐ ಗೋ ಟು ಸ್ಕೂಲ್ ಆನ್ ಫುಟ್. ನಾನು ಬೈಸಿಕಲ್ನಲ್ಲಿ ಸ್ಕೂಲ್ಗೆ ಹೋಗ್ತೇನೆ ಅಂತ ಹೇಳಬೇಕಂದ್ರೆ ಐ ಗೋ ಟು ಸ್ಕೂಲ್ ಬೈ ಬೈಸಿಕಲ್. ನೆಕ್ಸ್ಟ್, ನೀವು ಯಾವಾಗ ಮರಳಿ ಬರ್ತೀರಾ ಅಂದರೆ ನೀವು ಯಾವಾಗ ರಿಟರ್ನ್ ಆಗ್ತೀರಾ ಅಂತ ಯಾರನ್ನಾದರೂ ಕೇಳ್ತಾ ಇರ್ತೀವಲ್ಲ. ವೆನ್ ವಿಲ್ ಯು ಕಮ್ ಬ್ಯಾಕ್? ವೆನ್ ವಿಲ್ ಯು ಕಮ್ ಬ್ಯಾಕ್? ಐ ವಿಲ್ ಕಮ್ ಬ್ಯಾಕ್ ಆನ್ ಸಂಡೇ. ನಾನು ಭಾನುವಾರ ಮತ್ತೆ ಮರಳಿ ಬರ್ತೇನೆ. ಐ ವಿಲ್ ಕಮ್ ಬ್ಯಾಕ್ ಆನ್ ಸಂಡೇ. ನಿಮಗೆ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಬರುತ್ತಾ? ಕ್ಯಾನ್ ಯು ಸ್ಪೀಕ್ ಇನ್ ಇಂಗ್ಲೀಷ್? ಕ್ಯಾನ್ ಯು ಸ್ಪೀಕ್ ಇನ್ ಇಂಗ್ಲೀಷ್? ಎಸ್ ಐ ಕ್ಯಾನ್ ಬಟ್ ಐ ಆಮ್ ನಾಟ್ ಫ್ಲೂಯೆಂಟ್. ಬರುತ್ತೆ, ಆದರೆ ಅನರ್ಗಳವಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಎಸ್ ಐ ಕ್ಯಾನ್ ಬಟ್ ಐ ಆಮ್ ನಾಟ್ ಫ್ಲೂಯೆಂಟ್. ಅಥವಾ ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಈಗ ತಾನೇ ಕಲಿತಾ ಇದ್ದೀನಿ ಅಂತ ಹೇಳಬೇಕಂದ್ರೆ ನೋ ಐ ಆಮ್ ಲರ್ನಿಂಗ್ ಟು ಸ್ಪೀಕ್. ನೋ ಐ ಆಮ್ ಲರ್ನಿಂಗ್ ಟು ಸ್ಪೀಕ್. ಈ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಈ ಕ್ಲಾಸ್ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಕ್ಲಾಸ್? ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಕ್ಲಾಸ್? ದಿಸ್ ಕ್ಲಾಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್. ಈ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿಯೂ ಮತ್ತು ಉಪಯುಕ್ತವಾಗಿಯೂ ಇತ್ತು. ದಿಸ್ ಮೈಟ್ ಬಿ ದ ಆನ್ಸರ್. ನೌ ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್. ನಾನೀಗ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಇಲ್ಲಿರ್ತಕ್ಕಂಥ ಆನ್ಸರನ್ನೇ ನೋಡಿಕೊಂಡು ಜೋರಾಗಿ ಹೇಳಿ. ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್, ನೀವು ಈ ಪ್ರಶ್ನೆಗಳನ್ನು ಕೇಳಿ, ನಾನು ಆನ್ಸರನ್ನು ಹೇಳ್ತೇನೆ. ಆರ್ ಯು ರೆಡಿ? ಡೋಂಟ್ ಹೆಸಿಟೇಟ್. ಲೆಟ್ ಅಸ್ ಪ್ರಾಕ್ಟೀಸ್. ಮೇ ಐ ಓಪನ್ ದ ವಿಂಡೋ? ಓಕೆ. ಕ್ಯಾನ್ ಯು ಪ್ಲೇ ಟೆನ್ನಿಸ್? ದಟ್ಸ್ ಗುಡ್. ಡು ಯು ವಾಂಟ್ something to drink? Sorry, we don't have. What time is it? Nice. How many rooms are there in your house? Really, a big house. Is there any ATMs near here? Thank you. Can I try it on? Can I try it on? Where? Okay. May I help you? May I help you? Okay. What do you do on holidays? Really? Very nice to know. What would you like to eat? But sweets are not healthy. Anyway, I will give you. Next, where were you? Okay. How do you go to your school? Or how do you go to your work? Okay. When will you come back? Sunday? Okay. Can you speak in English? No, you are speaking very fluently. You improved a lot. What do you think about this class?
Really? Thank you so much. Well, now you can ask the same questions and I am going to answer all your questions. Are you ready? Let's start with the first question. Certainly. No, I play cricket. Thank you. Could I have mango juice? It's 6:15. Actually, we have 4 rooms. Yes, it is next to the post office. Sure, the trial rooms are over there. Nothing. I'm just looking around. I like to watch movies, reading, and listening to music. Thanks. We like to eat sweets. I was in the office. I go to school by bus. I'll come back on Sunday. Yes, I can, but I'm not fluent like you. I think this class is very useful and interesting too. That's wonderful. ಹೇಗಿತ್ತು ಈ ಕನ್ವರ್ಸೇಷನ್? Let me know in the comment box. Now pause the video. Take the screenshot. Not only the screenshot but also the notes. ನೋಟ್ಸನ್ನು ಬರೆಯೋದು ವೆರಿ ಇಂಪಾರ್ಟೆಂಟ್. ಹಾಗೆಯೇ ಇಂತಹ ಪ್ರಶ್ನೆಗಳನ್ನು ನೀವು ಬೇರೆಯೊಬ್ಬರ ಜೊತೆ ಪ್ರಾಕ್ಟೀಸ್ ಮಾಡಿ. ನೀವು ಯಾರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಾ, ಯಾರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾವು ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಗ್ರಾಮರ್ ಪಾಯಿಂಟ್ ಆಫ್ ದ ಡೇ. ಐ ವಾಸ್ ಇನ್ ದ ಆಫೀಸ್ ಅಂದರೆ ನಾನು ಆಫೀಸ್ನಲ್ಲಿ ಇದ್ದೆ. ಅವನು ಆಫೀಸ್ನಲ್ಲಿ ಇದ್ದ ಅಂತ ಹೇಳಬೇಕಂದ್ರೆ ಹಿ ವಾಸ್ ಇನ್ ದ ಆಫೀಸ್. ಅವರು ಆಫೀಸ್ನಲ್ಲಿ ಇದ್ದರು ಅಂತ ಹೇಳಬೇಕಂತಂದರೆ ದೇ ವರ್ ಇನ್ ದ ಆಫೀಸ್. ಹಿ, ಶಿ, ಇಟ್ ಆ್ಯಂಡ್ ಐ ಇವುಗಳ ಮುಂದೆ ವಾಸನ್ನು ಬಳಸ್ತೇವೆ. ವಿ, ಯು, ದೇ ಇವುಗಳ ಮುಂದೆ ವರ್ನ್ನು ಬಳಸ್ತೇವೆ. ಈ ವಾಸ್ ಮತ್ತು ವರ್ಗಳ ಬಗ್ಗೆ ಇನ್ ಡೀಟೇಲ್ ನೀವು ಕಲಿಬೇಕು ಅಂತಂದರೆ ಈ ವಿಡಿಯೋನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.